ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಹೇಳ್ತಾ ಇದ್ದೀನಿ, ವಿಡಿಯೋ ದೊಡ್ಡದಾಗಿರುತ್ತೆ. ದಿಸ್ ವಿಡಿಯೋ ವಿಲ್ ಬಿ ಸ್ಕಿನ್ ಕೇರ್ / ಚಿಟ್ ಚಾಟ್ / ಪ್ರಾಡಕ್ಟ್ ರೆಕಮೆಂಡೇಶನ್. ಸೊ ಗೋ ಗ್ರಾಪ್ ಸಮ್ ಕಾಫಿ, ಟೀ ಆರ್ ಸಮಥಿಂಗ್ ಟು ಮಂಚ್ ಆನ್. ಹಾಯ್ ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶ್ರಾವ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಅನದರ್ ವಿಡಿಯೋ. ಈ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ಆ್ಯಂಡ್ ಪ್ರಾಬಬ್ಲಿ ಮೋಸ್ಟ್ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ. ಮೋಸ್ಟ್ಲಿ ನಾನು ಗುಳ್ಳೆಗಳು ಬಂದರೆ ಅಥವಾ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಕಾಪಾಡ್ಕೊಳ್ಳಿ ಅಂತಂದಾಗ, ಅಥವಾ ಮೇಕಪ್ ಮಾಡಿದಾದಮೇಲೆ ತುಂಬ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಪಿಂಪಲ್ಸ್ ಬೇಗ ಬಂದ್ಬಿಡುತ್ತೆ, ಬರೋ ಪಿಂಪಲ್ ಬೇಗ ಹೋಗಲ್ಲ. ಇಷ್ಟು ಕ್ವೆಶನ್ಸ್ಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಹೇಳೋದು ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಕಾಪಾಡ್ಕೊಳ್ಳಿ ಅಂತ. ಸ್ಕಿನ್ ಬ್ಯಾರಿಯರ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮ್ಗೆ ಬರೋ ಪಿಂಪಲ್ಸ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಹೆಲ್ತ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಪೂರ್ತಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಡಿಸ್ಕ್ಲೇಮರ್. ಫುಲ್ ಆನ್ ಮೇಕಪ್ ಇಟ್ಕೊಂಡಿದ್ದೀನಿ ಮುಖದಲ್ಲಿ. ದಟ್ ಇಸ್ ಬಿಕಾಸ್ ಆಚೆ ಹೋಗಿದ್ದೆ, ಮನೆಗೆ ಬಂದಿದ್ದೀನಿ, ವಿಡಿಯೋ ಶೂಟ್ ಮಾಡಬೇಕು ಅಂತ. ಇನ್ನು ನಾನು ಯಾವುದು ಸ್ಕಿನ್ ಪ್ರೊಸೀಜರ್ ಮಾಡಿಲ್ಲ. ಈಗ ನಾನು ಈ ವಿಡಿಯೋದಲ್ಲಿ ಒಂದು, ನಿಮ್ಮ ಮೇಕಪ್ನ ತೆಗೆಯೋದು ಹೇಗೆ, ಎರಡನೇದು ಡಬಲ್ ಕ್ಲೆನ್ಸಿಂಗ್ ಮಾಡೋದು ಹೇಗೆ, ಡಬಲ್ ಕ್ಲೆನ್ಸಿಂಗ್ ಮಾಡಿದಾದಮೇಲೆ ನಿಮ್ಮ ಸ್ಕಿನ್ ಕೇರ್ ಅಂದರೆ ಮಾರ್ನಿಂಗ್ ಸ್ಕಿನ್ ಕೇರ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾನು ಮೊದಲಿಗೆ ಮೇಕಪ್ ಇರೋದ್ರಿಂದ ಕಾಜಲ್ ಇದೆ, ಮತ್ತು ಫೌಂಡೇಶನ್ ಹಾಕಿದ್ದೀನಿ, ಮಾಯ್ಶ್ಚರೈಸರ್ ಇದೆ, ಸನ್ ಬ್ಲಾಕ್ ಇದೆ. ಸೊ ಇದನ್ನು ನಾನು ತೆಗಿಯೋಕ್ಕೆ ಫಸ್ಟು ಫೇಸ್ ವಾಶ್ ಮಾಡೋಕ್ಕೂ ಮುಂಚೆ ಐ ರಿಮೂವ್ ಮೈ ಮೇಕಪ್ ಫ್ರಮ್ ಮೇಕಪ್ ರಿಮೂವರ್. 2 ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀನಿ. ಒಂದು ಗಾರ್ನಿಯರ್, ಇನ್ನೊಂದು ಬಂದು ಬಯೋಡರ್ಮಾ. ಎರಡೂ ತುಂಬ ಚೆನ್ನಾಗಿದೆ. ಚರ್ಮ ತುಂಬ ಸೆನ್ಸಿಟಿವ್ ಇದೆ ಅಂತಂದರೆ ಬಯೋಡರ್ಮಾ ಅವ್ರದ್ದು ಖಂಡಿತ ಯೂಸ್ ಮಾಡಿ. ಒಂದು ಕಾಟನ್ ಸ್ವ್ಯಾಪ್ ತೊಗೊಂಡಿದ್ದೀನಿ. ಫಸ್ಟು ಕಣ್ಣಿನ ಮೇಕಪ್ ತೆಗಿತೀನಿ, ಯಾಕಂದರೆ ಅದು ವಾಟರ್ ಪ್ರೂಫ್ ಆಗಿರೋದ್ರಿಂದ. ಯು ಜಸ್ಟ್ ಹ್ಯಾವ್ ಟು ಪುಟ್ ಆ್ಯಂಡ್ ಹೋಲ್ಡ್ ಒಂದು 30 ಸೆಕೆಂಡ್ಸ್. ಐ ಆಮ್ ಬ್ಯೂಟಿಫುಲ್, ಐ ಆಮ್ ಸೆಕ್ಸಿ, ಐ ಆಮ್ ಕಾನ್ಫಿಡೆಂಟ್, ಐ ಗೆಟ್ ಎವ್ರಿಥಿಂಗ್ ಐ ಡಿಸೈರ್ ಫಾರ್, ಐ ಆಮ್ ಅ ಕೈಂಡ್ ಹಂಬಲ್ ಹ್ಯೂಮನ್ ಬೀಯಿಂಗ್. ಈ ಥರ ಅಫರ್ಮೇಷನ್ಸ್ ಹೇಳ್ಕೊಂಡು ನಿಮ್ಮ ಸ್ಕಿನ್ ಕೇರ್ ಮಾಡಬಹುದು. ಯಾಕೆ ನಾನು ಈ ಥರ ಒತ್ತಿ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ ಅಂತಂದರೆ, ನೀವು ಇದನ್ನು ಉಜ್ಜಿ ತೆಗಿಯೋಕ್ಕೆ ಹೋದರೆ ಏನಾಗ್ಬಿಡುತ್ತೆ, ಅದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಕಣ್ಣು ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ಸಿಂಪಲ್ಲಾಗಿ ಯು ಜಸ್ಟ್ ಪ್ರೆಸ್ ಆ್ಯಂಡ್ ಹೋಲ್ಡ್. ಇಟ್ ಇಸ್ ದಟ್ ಈಸಿ. ನಿಮ್ಮ ಫೇವ್ರೆಟ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ಹೇಗೆ ನಾನು ಪ್ರತಿದಿನ ಬ್ಯೂಟಿಫುಲ್ ಆಗೋದು, ಹೇಗೆ ನಾನು ಪ್ರತಿದಿನ ದುಡ್ಡು ಅರ್ನ್ ಮಾಡೋದು, ಹೇಗೆ ನಾನು ಹಂಬಲ್ ಹ್ಯೂಮನ್ ಬೀಯಿಂಗ್ ಆಗಿರೋದು, ಹೌ ಡು ಐ ಲವ್ ಪೀಪಲ್, ಹೌ ಡು ಐ ಸರೌಂಡ್ ಮೈ ಸೆಲ್ಫ್ ವಿತ್ ಗುಡ್ ಪೀಪಲ್. ಇದೇ ಯೋಚನೆ ಇರಬೇಕು ನಿಮಗೆ. ಯು ಕ್ಯಾನ್ ಸಿ ಚೆನ್ನಾಗಿದೆ. ಈಗ ಐ ಮೇಕಪ್ ಪೂರ್ತಿ ಬಂದಿಲ್ಲ, ಐ ವಿಲ್ ಶೋ ಯು ದ್ಯಾಟ್ ಆಲ್ಸೋ. ಈಗ ಇನ್ನೊಂದು ಕಾಟನ್ ಸ್ವ್ಯಾಪ್ ತೊಗೊಂಡು ನಿಧಾನಕ್ಕೆ ತುಂಬ ಮೃದುವಾಗಿ ಇದನ್ನು ತೆಗಿಬೇಕು. ಉಜ್ಜಿ ತೆಗೆದ್ರೆ ಮುಖ ಡ್ರೈ ಆಗುತ್ತೆ. ಈಗ ನೋಡಿ, ಫೌಂಡೇಶನ್, ಕ್ರೀಮ್ ಅಥವಾ ಸನ್ ಬ್ಲಾಕ್ ಎಲ್ಲ ಬಂದ್ಬಿಟ್ಟಿದೆ. ಈಗ ತುಟಿ ಮೇಲೂ ಕೂಡ 20-30 ಸೆಕೆಂಡು ಈ ಥರ ಇಟ್ಟು ನಂತರ ಅದನ್ನು ನಿಧಾನಕ್ಕೆ ಸಾಫ್ಟಾಗಿ ತಕ್ಕೊಳ್ಳಿ. ತುಟಿ ಮತ್ತು ಕಣ್ಣಿನ ಚರ್ಮ ತುಂಬ ಸಾಫ್ಟ್ ಇರೋದ್ರಿಂದ ಅದು ಇರಿಟೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಬಲ್ ಕ್ಲೆನ್ಸಿಂಗ್ ಪ್ರೊಸೀಜರ್ನ ಪ್ರತಿದಿನ ನೀವು ಮಾಡಬೇಕಾಗತ್ತೆ. ನೀವು ಮೇಕಪ್ ಹಾಕದೇ ಇರಿ. ಡಬಲ್ ಕ್ಲೆನ್ಸಿಂಗ್ ಮಾತ್ರ ಮ್ಯಾಂಡೇಟ್ರಿ ಆಗಿ ಮಾಡಿ. ಆದರೆ ನೀವು ಮೇಕಪ್ ಮಾಡ್ತೀನಿ ಅಂತಂದರೆ ನನ್ನ ಅಡ್ವೈಸ್ ಏನಂತಂದರೆ, ಮೇಕಪ್ ರಿಮೂವರಲ್ಲಿ ಇದೇ ಥರ ಪ್ರತಿದಿನ ತೆಗೆದು ನಂತರ ಡಬಲ್ ಕ್ಲೆನ್ಸಿಂಗ್ ಮಾಡಿ. ಈಗ ನಿಮಗೆ ಅರ್ಥ ಆಗ್ತಾ ಇರಬಹುದು, ಮೇಕಪ್ ಹಾಕಿದಾಗ ಎಷ್ಟು ನೀಟಾಗಿ ನಾವು ನಮ್ಮ ಮೇಕಪ್ನ ತೆಗೆದು ನಾವು ಡಬಲ್ ಕ್ಲೆನ್ಸಿಂಗ್ ಮಾಡ್ಕೊಳ್ತೀವಿ, ಇಲ್ಲ ಫೇಸ್ ವಾಶ್ ಮಾಡ್ಕೊಳ್ತೀವಿ, ಅಷ್ಟು ಚೆನ್ನಾಗಿ ನಮ್ಮ ಚರ್ಮ ಇರುತ್ತೆ. ನೌ ಇಟ್ಸ್ ಆಲ್ ಡನ್. ಈಗ ಪೂರ್ತಿ ಮೇಕಪ್ ತೆಗ್ದಿದ್ದೀನಿ. ನಾನೀಗ ಡಬಲ್ ಕ್ಲೆನ್ಸಿಂಗ್ ಮಾಡಬೇಕು. ಅದನ್ನು ಕೂಡ ಹೇಗೆ ತೋರಿಸ್ಕೊಡ್ತೀನಿ. ಈಗ ನಾನು ಡಬಲ್ ಕ್ಲೆನ್ಸಿಂಗ್ ಮಾಡೋಕ್ಕೂ ಮುಂಚೆ ಕೆಲವೊಂದಷ್ಟು ರೆಕಮೆಂಡೇಶನ್ಸ್ನ ತೋರಿಸ್ತೀನಿ. ನಿಮ್ಮ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಆಗಿದ್ರೆ ನೀವು ಕ್ಲೆನ್ಸಿಂಗ್ ಬಾಮ್ನ ಯೂಸ್ ಮಾಡಿ. ಅಂದರೆ ಈ ಥರ ಕ್ರೀಮಿ ಟೆಕ್ಸ್ಚರಲ್ಲಿರುತ್ತೆ. ಇದು ಪ್ಲಮ್ ಅವರ ಈ ಲುಮಿನೆನ್ಸ್ ಡ್ರೈ ನಾರ್ಮಲ್ ಕಾಂಬಿನೇಷನ್ ಸೆನ್ಸಿಟಿವ್ ಸ್ಕಿನ್ ಅಂತ ಇದೆ. ಇದು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ನಂದು ಪ್ರಾಪರ್ ಆಯಿಲಿ ಸ್ಕಿನ್. ಸೊ ನನಗೆ ಇದಕ್ಕಿಂತ ಐ ಯೂಸ್ ಕ್ಲೆನ್ಸಿಂಗ್ ಆಯಿಲ್. ಅಂದರೆ ಇದು ಲಿಕ್ವಿಡ್ ಥರ ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು ವಾರ್ಮ್ ಇಟ್ ಅಪ್. ನಿಧಾನಕ್ಕೆ ಸರ್ಕ್ಯುಲರ್ ಮೋಷನಲ್ಲಿ ಫೇಸ್ ಪೂರ್ತಿ ಮಸಾಜ್ ಮಾಡ್ತಾ ನೀವು ಕ್ಲೀನ್ ಮಾಡ್ಕೊಳ್ಬಹುದು. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತು ಮುಖದಲ್ಲಿ ತುಂಬ ಸಣ್ಣ ಗುಳ್ಳೆಗಳಾಗಿದೆ, ಹೋಗ್ತಾನೆ ಇಲ್ಲ ಅಂತ ಹೇಳ್ತೀರಲ್ವಾ, ಅದಕ್ಕೂ ಕೂಡ ಡಬಲ್ ಕ್ಲೆನ್ಸಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಇದು ಪ್ರತಿದಿನ ಮಾಡಬೇಕು, ಮರಿಬೇಡಿ. ಕೈನ ತೇವ ಮಾಡ್ಕೊಂಬಂದು ನಿಧಾನಕ್ಕೆ ಸ್ವಲ್ಪ ಆಯಿಲ್ನ ತೆಗಿ. ಇಲ್ಲೇ ಅರ್ಧದಷ್ಟು ಫೇಸಲ್ಲಿ ಆಯಿಲ್ ಕ್ಲಿಯರ್ ಆಗಿರುತ್ತೆ. ಈಗ ನಾನು
ಫೇಸ್ ವಾಶ್ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಟೈಪ್ಗೆ ಸೆಟ್ ಆಗುವಂಥದ್ದನ್ನು ನಿಮ್ಮ ಮುಖನ ತೊಳ್ಕೊಂಡು ಬರಬೇಕು. ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಫೇಸ್ ವಾಷಸ್ನ ಹೇಳೋದನ್ನ ಮರ್ತುಬಿಟ್ಟೆ. ಇವತ್ತು ನಾನು ರೆಕಮೆಂಡ್ ಮಾಡೋ 2 ಪ್ರಾಡಕ್ಟ್ ಬಂದು, ಒಂದು ಸಿಂಪಲ್ ಬ್ರ್ಯಾಂಡ್ ಅವರ ಫೇಸ್ ವಾಶ್, ಇನ್ನೊಂದು ಬಂದು ಮಿನಿಮಲಿಸ್ಟ್ ಅವರ ಓಟ್ ಎಕ್ಸ್ಟ್ರಾಕ್ಟ್ 6% ಜೆಂಟಲ್ ಕ್ಲೆನ್ಸರ್. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆ ನಾನು ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ನೈಟ್ ಇದನ್ನು ಯೂಸ್ ಮಾಡ್ತೀನಿ. ಈಗ ನಾನು ನನ್ನ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕು. ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಬಂದು ಟೋನರ್ ಆದಮೇಲೆ ಸೀರಮ್ ಆದಮೇಲೆ ನಿಮ್ಮ ಮಾಯ್ಶ್ಚರೈಸರ್ ಆದಮೇಲೆ ಸನ್ ಬ್ಲಾಕ್ನ ಯೂಸ್ ಮಾಡ್ತೀವಿ. ಇದು ಯಾವಾಗ ಆಚೆ ಕಡೆ ಹೋಗಬೇಕು ಅಂತಂದಾಗ ದಿಸ್ ಸ್ಟೆಪ್ಸ್ ಕ್ಯಾನ್ ಬಿ ಯೂಸ್ಡ್. 4 ಸ್ಟೆಪ್ ಮ್ಯಾಂಡೇಟ್ರಿನ ಇಲ್ಲ. ಈಗ ಅಕಸ್ಮಾತ್ ಏನಾದರೂ ಆಯಿಲಿ ಸ್ಕಿನ್ ಇದೆ ನಿಮಗೆ ಅಂತಂದರೆ ನೀವು 4 ಸ್ಟೆಪ್ ಮಾಡಿದ್ರೆ ಆಲ್ರೆಡಿ ಮುಖ ತುಂಬ ಆಯಿಲ್ ಆಗಿಬಿಡುತ್ತೆ ಮತ್ತು ಡಲ್ನೆಸ್ ಆಗಿಬಿಡುತ್ತೆ. ಯು ಹ್ಯಾವ್ ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಯುವರ್ ಸ್ಟೆಪ್ಸ್. ಅಂದರೆ ತುಂಬ ಆಯಿಲಿ ಸ್ಕಿನ್ ಇದೆ ಅಂತಂದರೆ ನೀವು ಟೋನರ್ ಅಪ್ಲೈ ಮಾಡಿ ಡೈರೆಕ್ಟಾಗಿ ನೀವು ಸನ್ ಬ್ಲಾಕನ್ನು ಯೂಸ್ ಮಾಡ್ಬೋದು. ಬಿಕಾಸ್ ಈಗ ಸನ್ ಬ್ಲಾಕಲ್ಲಿ ನೀವು ಮಾಯ್ಶ್ಚರೈಸರ್ ಜೊತೆಗೇ ಸನ್ ಬ್ಲಾಕ್ ಇರೋಂಥದ್ದು ಸಿಗುತ್ತೆ. ತುಂಬ ಡ್ರೈ ಸ್ಕಿನ್ ಇದೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತಂದರೆ ಒಂದು ಹೀಲಿಂಗ್ ಟೋನನ್ನು ಯೂಸ್ ಮಾಡಿ, ಅದಾದಮೇಲೆ ಒಂದು ಹೀಲಿಂಗ್ ಸೀರಮ್ನ ಯೂಸ್ ಮಾಡಿ ಮಾಯ್ಶ್ಚರೈಸರ್ ಹಚ್ಚಿ ಸನ್ ಬ್ಲಾಕನ್ನು ಹಚ್ಬೋದು. ಮನೇಲೇ ಇರ್ತೀವಿ, ಯು ಜಸ್ಟ್ ಹ್ಯಾವ್ ಟು ಹೀಲ್ ಆ್ಯಂಡ್ ಹೈಡ್ರೇಟ್ ಯುವರ್ ಸ್ಕಿನ್ ಅಂತಂದರೆ ಅವಾಗ 4 ಸ್ಟೆಪ್ ಮಾಡ್ಬೋದು. ಈಗ ನನ್ನ ಸ್ಕಿನ್ ಆಯಿಲಿ ಆಗಿರೋದ್ರಿಂದ ಆ್ಯಂಡ್ ನಾನು ಮನೇಲೇ ಇರೋದ್ರಿಂದ ನಾನೀಗ 4 ಸ್ಟೆಪ್ಸ್ ಅಥವಾ 5 ಸ್ಟೆಪ್ಸ್ನ ಆರಾಮಾಗಿ ಕಣ್ಮುಚ್ಕೊಂಡು ಮಾಡ್ಕೊಳ್ತೀನಿ. ನನ್ನ ಫಸ್ಟ್ ಸ್ಟೆಪ್ ಟೋನರ್ನ ನಾನು ತೋರಿಸ್ಕೊಡ್ತೀನಿ. ಈ ಟೋನರ್ಸಲ್ಲೂ ಕೂಡ ಹೀಲಿಂಗ್ ಟೋನರ್ಸ್ ಇರುತ್ತೆ, ಬ್ರೈಟ್ನಿಂಗ್ ಟೋನರ್ಸ್ ಇರುತ್ತೆ, ಮತ್ತು AHA BHA ಇರುವಂಥ ಟೋನರ್ಸ್ ಇರುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತೆಗೆಯೋದಕ್ಕಿರುತ್ತೆ, ಅಥವಾ ನಮ್ಮ ಸ್ಕಿನ್ನನ್ನು ಕಾಮ್ ಮಾಡೋದಕ್ಕೆ ಎಲ್ಲ ಥರದಕ್ಕೂ ಬೇರೆ ಬೇರೆ ಥರದ ಟೋನರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಟೋನರ್ ಬಂದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಟೆಪ್. ಯಾಕೆ ಅಂತಂದರೆ ಒಂದು ವಾಟರ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ, ಮುಖದ ಮೇಲೆ ಹಚ್ಚಿದ್ರೂ ಕೂಡ ಏನು ಇಲ್ದಂಗೆ ಇರುತ್ತೆ, ಬಟ್ ಅದರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ನನ್ನ ಸಜೆಷನ್ಸ್ ಒಂದಷ್ಟು ತೋರಿಸ್ಬಿಡ್ತೀನಿ. ಈ ಟೋನರ್ಸ್ನ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್, ಆಕ್ನೆ ಪ್ರೋನ್ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು. ನನ್ನ ರೆಕಮೆಂಡೇಶನ್ ಬಂದು ಫಸ್ಟ್ ಮೋಸ್ಟ್ ಫೇವ್ರೆಟ್ ಟೋನರ್ ನನಗಿದು. ಇದು ಬಂದು ಬ್ಯೂಟಿ ಆಫ್ ಜಶಾನ್ದು ಜಿನ್ಸಿಂಗ್ ಎಸೆನ್ಸ್ ವಾಟರ್. ನೋಡೋಕೆ ಈ ಥರ ಇದೆ. ಇದು ನನ್ನ 3ನೇ ಬಾಟಲು. ಇದು ಚಿಕ್ಕದು ಕೂಡ ಇದೆ, ಬಿಕಾಸ್ ಟ್ರಾವೆಲಿಂಗ್ಗೆ ಅಂತ ನಾನು ಚಿಕ್ಕದು ಕೂಡ ಕ್ಯಾರಿ ಮಾಡ್ತೀನಿ. ಬಾಡಿ ಸ್ಕಿನ್ ಏನಾದರೂ ಸೆನ್ಸಿಟಿವಿಟಿ ಇದೆ, ಏನೋ ನಿಮಗೆ ಚಿಕನ್ ಸ್ಕಿನ್ ಇದೆ, ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದರೆ ಮೈ ಮೇಲೆ ಮತ್ತು ಮುಖದ ಮೇಲೆ ರ್ಯಾಷಸ್ ಬರ್ತಾ ಇದೆ ಅಂದರೆ ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಸ್ನಾನ ಮಾಡ್ಕೊಂಡು ಬರ್ತೀರಾ, ಟವಲಲ್ಲಿ ಒತ್ತಿ ಒರೆಸ್ಕೊಂಡ್ಮೇಲೆ ಇದನ್ನು ನೀವು ಬಾಡಿ ಮೇಲೆ ಕೂಡ ಹಾಕಿ ಟ್ಯಾಪ್ ಮಾಡ್ಕೊಳ್ಬೋದು. ದಿಸ್ ಇಸ್ ಸಮಥಿಂಗ್ ಐ ಕ್ಯಾನ್ ನಾಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್. ಅಂದರೆ ಅಷ್ಟು ಇಷ್ಟ ನನಗೆ ಇರೋ ಟೋನರ್ಸಲ್ಲೆಲ್ಲ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಟೋನರ್. ಟೋನರ್ನ ನೀವು 1, 2, 3 ಲೇಯರ್ ಥರ ಕೂಡ ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡಬೇಕಾದ್ರೆ ಫೇಸ್ ಮೇಲೆ ಅಪ್ಲೈ ಮಾಡಿ ಚೆನ್ನಾಗಿ ಟ್ಯಾಪ್ ಮಾಡಿ. ಆ ಟ್ಯಾಪಿಂಗ್ ಮೋಷನಿಂದ ನಿಮ್ಮ ಕೊಲ್ಲಾಜನ್ ಪ್ರೊಡಕ್ಷನ್ ಕೂಡ ಹೆಲ್ಪ್ ಆಗುತ್ತೆ. ಜಸ್ಟ್ ಲುಕ್ ಅಟ್ ದಟ್ ಗ್ಲೋ. ಇದಾದ ಮೇಲೆ ನಾನು ಒಂದಷ್ಟು ಹೀಲಿಂಗ್ ಟೋನರ್ನ ಇನ್ನೊಂದು ಲೇಯರ್ ಸ್ಪ್ರೇ ಮಾಡ್ಕೊಳ್ತೀನಿ. ದಟ್ ಇಸ್ ಫ್ರಮ್ ದ ಬ್ರ್ಯಾಂಡ್ ವಂಡರ್ ಸೆರಾಮೈಡ್ ಮೋಚೀಸ್ ಟೋನರ್. ಕೊಟ್ಟಿರೋ ದುಡ್ಡಿಗೆ ಕೊಟ್ಟಿರೋ ಕ್ವಾಂಟಿಟಿ ಐ ಥಿಂಕ್ 100% ಜಸ್ಟಿಸ್ ಮಾಡುತ್ತೆ. ಆ್ಯಂಡ್ ಇಟ್ ಇಸ್ ಸೋ ಸೂದಿಂಗ್, ಸೋ ಹೀಲಿಂಗ್. ಇದರಲ್ಲಿ ಸೆರಾಮೈಡ್ ಇರೋದ್ರಿಂದ ಓ ಮೈ ಗಾಡ್, ಸೀರಿಯಸ್ಲಿ ಸ್ಕಿನ್ ಅಷ್ಟು ಚೆನ್ನಾಗಿ ಹೀಲ್ ಆಗುತ್ತೆ. ಪ್ರತಿಯೊಂದು ಸ್ಟೆಪ್ ಮಾಡಿದ್ಮೇಲೆ ಒಂದು 10 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್ ನಿಮ್ಮ ಸ್ಕಿನ್ನಲ್ಲಿ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಕೊಡಿ. ಹಾಗೆ ಅದು ಡ್ರೈ ಆಗೋದಕ್ಕೆ ಕೊಡಿ. ನೀವು ಯಾವಾಗ ಡ್ರೈ ಆದಮೇಲೆ ಇಂಗ್ರೀಡಿಯೆಂಟ್ಸ್ನ ಅಥವಾ ಸ್ಟೆಪ್ಪನ್ನು ಮಾಡ್ತೀರಾ, ಯುವರ್ ಸ್ಕಿನ್ ಕೇರ್ ಬಿಕಮ್ಸ್ ಮೋರ್ ಎಫಿಷಿಯಂಟ್. ಈಗ ನಾನು 3 ಲೇಯರ್ಸ್ ಆಫ್ ಟೋನನ್ನು ಅಪ್ಲೈ ಮಾಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಸೆನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಎಸೆನ್ಸ್ ಬಂದು ಸೀರಮ್ಗಿಂತ ಸ್ವಲ್ಪ ತೆಳುವಾಗಿರುತ್ತೆ, ಟೋನರ್ಗಿಂತ ಸ್ವಲ್ಪ ತಿಕ್ಕಾಗಿರುತ್ತೆ. ದಿಸ್ ಇಸ್ ಅನ್ ಅಡಿಷ್ನಲ್ ಸ್ಟೆಪ್ ಅಷ್ಟೇ, ಬಟ್ ಐ ಲವ್ ಟು ಡೂ ದಿಸ್ ಬಿಕಾಸ್ ಇಟ್ ಇಸ್ ಮೋರ್ ಹೈಡ್ರೇಟಿಂಗ್. ಸೊ ಈಗ ಇದನ್ನು ಯಾರ್ಯಾರು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ಡಿಸ್ಕ್ಲೇಮರ್ ಏನಂತಂದರೆ, ನೀವು ಯಾವುದೇ ಸ್ಕಿನ್ ಇಂಗ್ರೀಡಿಯೆಂಟ್ನ ಟ್ರೈ ಮಾಡೋಕ್ಕೂ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು. ಆ ಪ್ಯಾಚ್ ಟೆಸ್ಟ್ನ ಹೇಗೆ ಮಾಡ್ಕೊಳ್ತೀರಾ ಅಂತಂದರೆ, ನಿಮ್ಮ ಕೈಯಿನ ಎಲ್ಬೋ ಮೇಲೆ ಯಾವುದೇ ಹೊಸ ಪ್ರಾಡಕ್ಟ್ ತಂದಾಗ ಇಲ್ಲಿ ಅಪ್ಲೈ ಮಾಡಿ 24 ಅವರ್ಸ್ ಅದನ್ನು ಹಾಗೆ ನಿಮ್ಮ ಕೈಯಲ್ಲಿ ಬಿಟ್ಬಿಡಿ. ಅಲ್ಲಿ ರ್ಯಾಷಸ್ ಆಗಲಿ, ಪಿಂಪಲ್ಸ್ ಆಗಿರಲಿ, ಇರಿಟೇಷನ್ ಆಗಲಿ ಏನೂ ಆಗಿಲ್ಲ ಅಂತಂದರೆ ಆ ಪ್ರಾಡಕ್ಟ್ ನಿಮ್ಮ ಚರ್ಮಕ್ಕೆ ಸೂಟ್ ಆಗ್ತಿದೆ ಅಂತ ಅರ್ಥ. ಇದು ಎಲ್ಲರಿಗೂ ರಿಯಾಕ್ಟ್ ಮಾಡೋದಿಲ್ಲ. ಕೆಲವರಿಗೆ ಪಿಂಪಲ್ಸ್ ಆಲ್ರೆಡಿ ಇದೆ ಅಂತ ಅನ್ನೋರಿಗೆ ಸ್ವಲ್ಪ ಟ್ರಿಗರ್ ಮಾಡಿರೋ ಅಂಥ ಇಶ್ಯೂಸ್ ಕೂಡ ಕೇಳಿದ್ದೀನಿ. ಸೊ ಇದನ್ನು ನೋಡಿಕೊಂಡು ಬಳಸಿ. ಈಗ ಟೋನರ್ದು ಇನ್ನೊಂದು 2 ರೆಕಮೆಂಡೇಶನ್ಸ್ ಹೇಳ್ಬಿಡ್ತೀನಿ. ಈಗ ನಿಮ್ಮ ಮುಖದಲ್ಲಿ ತುಂಬ ಡಲ್ನೆಸ್ ಇದೆ, ಏನೋ ಬ್ರೈಟಾಗಿ ಕಾಣೋದಿಲ್ಲ, ತುಂಬ ಡಲ್ ಆಗಿದೆ ಅಂತ ಅನ್ನೋರಿಗೆ ಯೂಶಲಿ ರೈಸ್ ವಾಟರ್ನ ನೀವು ಮನೆಯಲ್ಲೇ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ ಅಂತ ಹೇಳಿರ್ತೀನಿ. ಅದು ಮಾಡ್ಕೊಳಕ್ಕೆ ಬರ್ತಿಲ್ಲ ಅಥವಾ ಟೈಮ್ ಇಲ್ಲ ಅಂತ ಅನ್ನೋರಿಗೆ ವಂಡರ್ ಅನ್ನೋ ಬ್ರ್ಯಾಂಡ್ ಇದೆ, ಫ್ರಮ್ ಸೇಮ್ ಬ್ರ್ಯಾಂಡ್ ರೈಸ್ ಸ್ಮೂತಿಂಗ್ ಟೋನರ್. ಇದು ನಿಮಗೆ ಡ್ರೈನೆಸ್ ಇದೆ, ಫ್ಲೇಕಿನೆಸ್ ಇದೆ, ನಿಮ್ಮ ಡಲ್ನೆಸ್ನು ತೆಗೆದು ಜೊತೆಗೆ ನಿಮ್ಮ ಚರ್ಮನ ಕೂಡ ಇದು ಹೈಡ್ರೇಟ್ ಮಾಡುತ್ತೆ. ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ಬ್ರೈಟ್ನಿಂಗ್ ಅಪ್ ಯೋರ್ ಸ್ಕಿನ್.
ಮುಂದಿನ ರೆಕಮೆಂಡೇಶನ್ ಬಂದು ಜಸ್ಟ್ ಹೀಲ್ ಮಾಡೋದಕ್ಕೆ ಅಥವಾ ಮುಖನ ಜಸ್ಟ್ ಮಾಯ್ಶ್ಚರೈಸ್ ಮಾಡೋದಕ್ಕೆ ಅಥವಾ ಟೋನ್ ಮಾಡೋದಕ್ಕೆ ನನಗೆ ಟೋನರ್ಸ್ ಹೇಳಿ ಅಂತಂದ್ರೆ ಸಿಂಪಲ್ ಆಗಿ ನೀವು ರೋಸ್ ವಾಟರ್ನ ಯೂಸ್ ಮಾಡ್ಬೋದು. ನಿಮ್ಮ ರೋಸ್ ವಾಟರ್ ಅಲ್ಲಿ ಪರ್ಫ್ಯೂಮ್ ಮತ್ತೆ ಆಲ್ಕೋಹಾಲ್ ಇಲ್ದಿರುವಂತ ರೋಸ್ ವಾಟರ್ನ ಪರ್ಚೇಸ್ ಮಾಡಿ. 2 ರೆಕಮೆಂಡೇಶನ್ ಇದೆ ನನ್ನ ಹತ್ರ. ಒಂದು ವಿಶ್ಕೇರ್ ಅವ್ರದ್ದು, ಇನ್ನೊಂದು T&W ಅನ್ನೋ ರೋಸ್ ವಾಟರ್. 2 ತುಂಬಾ ಮೈಲ್ಡ್ ಆಗಿದೆ, ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಗೋ ಹೆಡ್ ಅಂಡ್ ಟ್ರೈ ದಿಸ್. ಸೊ ಈಗ ನಿಮ್ಮ ಹತ್ರ ಮಾತಾಡ್ತಾ ಸ್ಕಿನ್ಗೆ ಏನು ಅಪ್ಲೈ ಮಾಡಿದ್ದೆ ಅದು ಡ್ರೈ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಸೀರಮ್ ಬಂದು ಎಸೆನ್ಸ್ಗಿಂತ ಸ್ವಲ್ಪ ತಿಕ್ಕಾಗಿರುತ್ತೆ. ಸೀರಮ್ ಅಲ್ಲೂ ಕೂಡ ನೀವು ಹೇಗೆ ಚೂಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಸ್ಕಿನ್ ಕಂಡೀಷನ್ಗೆ ತುಂಬಾ ಡ್ರೈನೆಸ್ ಇದೆ ಅಂತಂದ್ರೆ ಹ್ಯಾಲೋರಾನಿಕ್ ಆಸಿಡ್ ಯೂಸ್ ಮಾಡ್ಬೋದು. ಹ್ಯಾಲೋರಾನಿಕ್ ಆಸಿಡ್ ಬಂದು ಒಂದು ಆರ್ಡಿನರಿ ಬ್ರ್ಯಾಂಡ್ ಚೆನ್ನಾಗಿದೆ. ಚರ್ಮದಲ್ಲಿ ತುಂಬಾ ಡ್ರೈನೆಸ್ ಇದೆ, ತುಂಬಾ ಡಲ್ನೆಸ್ ಕಾಣಿಸುತ್ತೆ ಅಂತಂದ್ರೆ ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಬ್ಯೂಟಿ ಆಫ್ ಜೊಶಾನ್. ಇದು ಬಂದು ಗ್ಲೋ ಸೀರಮ್ ಪ್ರೊಪೋಲಿಸ್ ಪ್ಲಸ್ ನಿಯಾಸಿನಮೈಡ್. ಇದು ಆಯಿಲಿ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು, ಬಟ್ ಸ್ವಲ್ಪ ಅಂಟಂಟ್ ಅನ್ಸೋದ್ರಿಂದ ಇದು ಪ್ರಿಫರಬಲಿ ಫಾರ್ ಡ್ರೈ ಸ್ಕಿನ್ ಇರೋ ಮೋಸ್ಟ್ ಸೂಟಬಲ್ ಆಗುತ್ತೆ. ಇವತ್ತು ನಾನು ಯೂಸ್ ಮಾಡುವಂತ ಸೀರಮ್ ಬಂದು ಆರ್ಡಿನರಿ ಬ್ರ್ಯಾಂಡ್ ಅವರ ಆರ್ಗಲೈನ್ ಸೊಲ್ಯೂಷನ್ 10%. ಇದು ಮೋಸ್ಟ್ಲಿ ಫೈನ್ ಲೈನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಇದನ್ನ ತೆಗೆಯೋದಕ್ಕೆ ಅಂತ. ಬಟ್ ಸಿನ್ಸ್ ಐ ಆಮ್ 30+, ಸೊ ನನ್ನ ಕಾನ್ಸಂಟ್ರೇಷನ್ ಏನಂತಂದ್ರೆ ಒಂದು ಚರ್ಮನ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡೋದು, ಹೀಲ್ ಮಾಡೋದು ಆ್ಯಂಡ್ ಸೈನ್ಸ್ ಆಫ್ ಏಜಿಂಗ್ ಆಗಿರ್ಬೋದು, ರಿಂಕಲ್ಸ್ನ ತಡೆಗಟ್ಟಿ ಸ್ವಲ್ಪ ನಿಧಾನಕ್ಕೆ ಬರಲಿ ಅಂತ. ಅಂದರೆ 40 years ಅಲ್ಲಿ 45 ಅಲ್ಲಿ ಬರಬೇಕಾಗಿರೋದು 50-55+ ಅಲ್ಲಿ ಬರಲಿ ಅನ್ನೋ ಕಾನ್ಸಂಟ್ರೇಷನ್ ಅಲ್ಲಿ ಅಂತ ಗಮನ ಹರಿಸಿ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಆರ್ಗಲೈನ್ ಸೊಲ್ಯೂಷನ್ ಫ್ರಮ್ ದ ಬ್ರ್ಯಾಂಡ್ ಆರ್ಡಿನರಿ. ಇದನ್ನು ಕೂಡ ಸೇಮ್ ಎಲ್ಲ ಸೀರಮ್ಸ್ ಥರನೇ ಯೂಸ್ ಮಾಡೋದು. ನಾನು ಈ ಸೀರಮ್ನ 30+ ಇರೋರಿಗೆ ರೆಕಮೆಂಡ್ ಮಾಡ್ತೀನಿ. ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ಅವಾಯ್ಡ್ ರಿಂಕಲ್ಸ್ ಆರ್ ಸೈನ್ಸ್ ಆಫ್ ಏಜಿಂಗ್ ಬೆಟರ್. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್. ಇವತ್ತಿನ ಮಾಯ್ಶ್ಚರೈಸರ್ ಅಲ್ಲಿ 3 ರೆಕಮೆಂಡೇಶನ್ ಇದೆ. ಒಂದು ಬ್ರ್ಯಾಂಡ್ ಬಂದು ಪುಟ್ ಸಿಂಪ್ಲಿ ಅಂತ, ಇನ್ನೊಂದು ಡಾಟ್ ಅಂಡ್ ಕೀ, ಇನ್ನೊಂದು ಬಂದು ಡಾಕ್ಟರ್ ಶೆತ್ ಅವರ ಮಾಯ್ಶ್ಚರೈಸರ್. 3 ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ಬಟ್ ಇವತ್ತು ನಾನು ಯೂಸ್ ಮಾಡ್ತಿರೋದು ಪುಟ್ ಸಿಂಪ್ಲಿ ಅನ್ನೋ ಬ್ರ್ಯಾಂಡ್ ಅಲ್ಲಿ, ಬಿಕಾಸ್ ದಿಸ್ ಇಸ್ ಮೇಡ್ ಫಾರ್ ಸ್ಕಿನ್ ಸೆನ್ಸಿಟಿವಿಟಿ. ನನಗೆ ಹೊಸದಾಗಿ ಇಲ್ಲೊಂದು ಪಿಂಪಲ್ ಕಾಣ್ತಾ ಇದೆ. ಸೊ ಐ ಜಸ್ಟ್ ವಾಂಟ್ ಟು ಯೂಸ್ ಸಮಥಿಂಗ್ ವೆರಿ ಮೈಲ್ಡ್ ಎಟ್ ಹೈಡ್ರೇಟಿಂಗ್ ಆ್ಯಂಡ್ ಹೀಲಿಂಗ್. ಇದನ್ನ ನೋಡೋದಕ್ಕೆ ಕ್ರೀಮ್ ತರ ಕಾಣಿಸಿದ್ರು ಕೂಡ ಜೆಲ್ ಕನ್ಸಿಸ್ಟೆನ್ಸಿಲಿ ಇದೆ ಆ್ಯಂಡ್ ಇಟ್ ಇಸ್ ವೆರಿ ಮಾಯ್ಶ್ಚರೈಸಿಂಗ್. ಇದು ಡ್ರೈ ಸ್ಕಿನ್ ಹಾಗೂ ಆಯಿಲಿ ಸ್ಕಿನ್ ಇಬ್ರು ಯೂಸ್ ಮಾಡ್ಬೋದು. ಸೊ ಡಾಟ್ ಅಂಡ್ ಕೀ ಅವರ ಮಾಯ್ಶ್ಚರೈಸರ್ ಅಲ್ಲಿ ಪರ್ಫ್ಯೂಮ್ ಇರೋದಿಲ್ಲ. ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ರಿಪೇರಿಂಗ್ ಯೋರ್ ಸ್ಕಿನ್ ಬ್ಯಾರಿಯರ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಗೋ ಹೆಡ್ ಅಂಡ್ ಪರ್ಚೇಸ್. ಡಾಕ್ಟರ್ ಶೆತ್ ಅವರ ಮಾಯ್ಶ್ಚರೈಸರ್ ಮತ್ತೆ ಸನ್ ಬ್ಲಾಕ್ ಎರಡೂ ತುಂಬಾ ಚೆನ್ನಾಗಿದೆ. ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕಾದ್ರೆ ಡ್ರೈ ಸ್ಕಿನ್ಗೆ ಮತ್ತೆ ಆಯಿಲಿ ಸ್ಕಿನ್ಗೆ ಬೇರೆ ಬೇರೆ ತರದಿದೆ. ನೀವು ನಿಮ್ಮ ಸ್ಕಿನ್ ಟೈಪ್ಗೆ ನೋಡ್ಕೊಂಡು ಪಿಕ್ ಮಾಡಿ. ಬ್ರ್ಯಾಂಡ್ ಇಸ್ ರಿಯಲಿ ಗುಡ್. ನಾನು ಸನ್ಸ್ಕ್ರೀನ್ ಅಲ್ಲೂ ಕೂಡ ಹಲವಾರು ರೆಕಮೆಂಡೇಶನ್ಸ್ ನ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತು ನಾನು ಯಾವ ಸನ್ ಬ್ಲಾಕ್ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. ನನ್ನ ರೆಕಮೆಂಡೇಶನ್ ಬಂದು ವಿಶ್ಕೇರ್ ಅವರ ನಿಯಾಸಿನಮೈಡ್ ಆಯಿಲ್ ಬ್ಯಾಲೆನ್ಸ್ ಫ್ಲೂಯಿಡ್ ಸನ್ಸ್ಕ್ರೀನ್. ಇದು ಮೋಸ್ಟ್ಲಿ ಆಯಿಲಿ ಸ್ಕಿನ್ ಇರೋರಿಗೆ. 2ನೇ ರೆಕಮೆಂಡೇಶನ್ ಬಂದು ಡಾಕ್ಟರ್ ಶೆತ್ ಅವರ ಹಲ್ದಿ ಅಂಡ್ ಹ್ಯಾಲೋರಾನಿಕ್ ಆಸಿಡ್ ಸನ್ಸ್ಕ್ರೀನ್ SPF 50 PA+++. ಈ ತರ ಇರುವಂತ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಬಹುದು. ಡಾಕ್ಟರ್ ಶೆತ್ ಅವರ ಆಯಿಲಿ ಸ್ಕಿನ್ಗೆ ಬೇರೆ ತರ ಸನ್ ಬ್ಲಾಕ್ಸ್ ಇದೆ ಅಂಡ್ ಡ್ರೈ ಸ್ಕಿನ್ಗೆ ಬೇರೆ ತರ ಸನ್ ಬ್ಲಾಕ್ ಇದೆ. ನಿಮ್ಮ ಸ್ಕಿನ್ ಟೈಪ್ಗೆ ನೀವು ಪಿಕ್ ಮಾಡಬಹುದು. ದಿಸ್ ಇಸ್ ಆಲ್ಸೋ ಅ ವೆರಿ ಗುಡ್ ಬ್ರ್ಯಾಂಡ್. ನೆಕ್ಸ್ಟ್ ರೆಕಮೆಂಡೇಶನ್ ಬಂದು ಇಸಿಂಟ್ರಿ ಅನ್ನೋ ಬ್ರ್ಯಾಂಡ್. ಇದು ಕೊರಿಯನ್ ಬ್ರ್ಯಾಂಡ್. ಇದರ ಹೆಸರು ಬಂದು ಇಸಿಂಟ್ರಿ ಹ್ಯಾಲೋರಾನಿಕ್ ಆಸಿಡ್ ವಾಟರಿ ಸನ್ ಜೆಲ್ SPF 50 PA++++. ಸನ್ ಬ್ಲಾಕ್ ಅಲ್ಲಿ ಕೆಮಿಕಲ್ ಸನ್ಸ್ಕ್ರೀನ್ಸ್ ಇರುತ್ತೆ, ಮಿನರಲ್ ಸನ್ಸ್ಕ್ರೀನ್ಸ್ ಇರುತ್ತೆ. ಇದನ್ನ ನಿಮಗೆ ಪಿಕ್ ಮಾಡಕ್ ಬರುತ್ತಾ ಅಥವಾ ಪಿಕ್ ಮಾಡೋದಕ್ಕೆ ಕಷ್ಟ ಆಗ್ತಿದ್ರೆ ಇದಕ್ಕೂ ಒಂದು ವಿಡಿಯೋ ಮಾಡ್ಬೇಕಾ ಅನ್ನೋದನ್ನ ನೀವು ಹೇಳಬೇಕು. ನೀವು ಕಮೆಂಟ್ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟರೆ ಐ ಆಲ್ಸೋ ಫೀಲ್ ಮೋಟಿವೇಟೆಡ್ ಎನಫ್ ಟು ಶೂಟ್ ಮೋರ್ ವಿಡಿಯೋಸ್. ಲೆಟ್ ಮೀ ನೋ ನಿಮಗೆ ಸನ್ಸ್ಕ್ರೀನ್ ಚೂಸ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗುತ್ತಾ ಅಥವಾ ವಿಡಿಯೋಸ್ ಬೇಕಾಗುತ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ರೆಕಮೆಂಡೇಶನ್ ಬಂದು ಬ್ಯೂಟಿ ಆಫ್ ಜೊಶಾನ್. ಓ ಮೈ ಗಾಡ್, ಸನ್ ಬ್ಲಾಕೇ ಬೇಡ ಅಂತ ಅನ್ಕೊಂಡಿದ್ದು ನನಗೆ ಸನ್ ಬ್ಲಾಕ್ ಮೇಲೆ ಒಂದಷ್ಟು ಒಲವು ಅಥವಾ ಲವ್ ಬಂದಿದೆ ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ದ ಬ್ರ್ಯಾಂಡ್. ಬ್ಯೂಟಿ ಆಫ್ ಜೊಶಾನ್ ಬಂದು ಕೊರಿಯನ್ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಅಲ್ಲಿ ಆಲ್ರೆಡಿ ನಾನು ಹಲವಾರು ಪ್ರಾಡಕ್ಟ್ಸ್ ಟ್ರೈ ಮಾಡಿದ್ದೀನಿ. ಅದನ್ನು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸನ್ ಬ್ಲಾಕ್ ನಿಮ್ಗೆ ಇಷ್ಟ ಇಲ್ಲ, ವೈಟ್ ಕಾಸ್ಟ್ ಆಗುತ್ತೆ, ಸನ್ ಬ್ಲಾಕ್ ಹಚ್ಚಿದ ಮೇಲೆ ಮುಖ ಡಲ್ ಆಗಿಬಿಡುತ್ತೆ ಅಕ್ಕ ಅಂತೆಲ್ಲ ಮೆಸೇಜ್ ಮಾಡಿರ್ತೀರಾ. ಈ ಎಲ್ಲ ಇಶ್ಯೂಸ್ ಇರೋರು ಕಣ್ಣು ಮುಚ್ಕೊಂಡು ಈ ಸನ್ ಬ್ಲಾಕ್ ಅನ್ನು ಟ್ರೈ ಮಾಡ್ಬೋದು. ದ ಮೋಸ್ಟ್ ಮೈಲ್ಡ್ ಬಟ್ ಮೋಸ್ಟ್ ಎಫೆಕ್ಟಿವ್ ಸನ್ಸ್ಕ್ರೀನ್ ಇದು ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಆಸೆ ಪಟ್ಟು ಯೂಸ್ ಮಾಡೋ ಸನ್ ಬ್ಲಾಕ್ ಅಂತಂದ್ರೆ ಫ್ರಮ್ ದ ಬ್ರ್ಯಾಂಡ್ ಡರ್ಮಾಕೋ ಅವರ ಸ್ಟಿಕ್ ಸನ್ಸ್ಕ್ರೀನ್. ಯಾಕೆ ಅಂತಂದ್ರೆ ನೀವು ರೀಅಪ್ಲೈ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ. ಈಗ ಕ್ರೀಮ್ ಬೇಸ್ಡ್ ಇದ್ರೆ ನೀವು ಮೇಕಪ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಅದ್ರ ಮೇಲೆ ನೀವು ಸನ್ ಬ್ಲಾಕ್ ಅನ್ನ ಮತ್ತೆ ರೀಅಪ್ಲೈ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ತುಂಬಾ ಹೆವಿ ಸನ್ನಲ್ಲಿ ಇದ್ದೀನಿ, ಓಡಾಡ್ತಾ ಇದ್ದೀನಿ, ಟ್ರಿಪ್ಪಲ್ಲಿ ಇದ್ದೀನಿ, ವೆಕೇಶನ್ ಅಲ್ಲಿ, ಬಿಸಿಲಲ್ಲಿ ಅಥವಾ ಒಂದು ಬೀಚ್ಗೆ ಹೋಗಿದ್ದೀನಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತುಂಬಾ ಹೊತ್ತು ಕೂತಿದ್ದೀನಿ ಅಂತಂದ್ರೆ ದಟ್ ಇಸ್ ವೆನ್ ಐ ಯೂಸ್ ಸನ್ ಸ್ಟಿಕ್. ಯು ಜಸ್ಟ್ ಹ್ಯಾವ್ ಟು ಅಪ್ಲೈ ಲೈಕ್ ದಿಸ್.
ನಾನು ಮನೇಲಿದ್ದಾಗ ಸನ್ ಬ್ಲಾಕನ್ನು ಯೂಸ್ ಮಾಡೋದು ತುಂಬ ಕಮ್ಮಿ, ಬಟ್ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂತ ಸನ್ ಸ್ಟಿಕ್ಕನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಡೆಮೋ ತೋರಿಸ್ಬೇಕು ಅಂತ ನಾನು ಇವತ್ತು ಯೂಸ್ ಮಾಡಿದ್ದೀನಿ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಬ್ರ್ಯಾಂಡ್ ನಾನು ಸಜೆಸ್ಟ್ ಮಾಡೋದು ಅಕ್ವಾಲಾಜಿಕ್ ಅವರ ಬ್ರ್ಯಾಂಡ್, ದಟ್ ಈಸ್ ಆಲ್ಸೋ ಗುಡ್. ಅಲ್ಲೂ ಕೂಡ ನೀವು ನಿಮ್ಮ ಚರ್ಮ ಡ್ರೈ ಸ್ಕಿನ್ ಆಗಿದ್ರೆ ಮತ್ತು ಆಯಿಲಿ ಸ್ಕಿನ್ ಆಗಿದ್ರೆ ನಿಮ್ಮ ಸ್ಕಿನ್ ಟೈಪ್ಗೆ ಚೂಸ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ನೋಡಿಕೊಂಡು ನೀವು ಪಿಕ್ ಮಾಡ್ಬೋದು. ಈ ಸ್ಕಿನ್ ಕೇರನ್ನು ಲಿಪ್ ಕೇರಿಂದ ವೈಂಡ್ ಅಪ್ ಮಾಡ್ಬೋದು. ಸೊ ಲಿಪ್ ಕೇರಲ್ಲಿ ಹಲವಾರು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ, ಲೈಕ್ ಲಿಟರಲಿ ಹಲವಾರು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ಬಟ್ ದಿ ಮೋಸ್ಟ್ ಫೇವ್ರೆಟ್ ಪಿಕ್ಸ್ ಅಂತ ಅಂದರೆ 2 ಪ್ರಾಡಕ್ಟ್ ಇದೆ. ಒಂದು ಟಿಂಟೆಡ್ ಲಿಪ್ ಬಾಮ್, ಇನ್ನೊಂದು SPF ಇರೋವಂಥದ್ದು. ಎಲ್ಲೇ ಹೋದರೂ ಬ್ಯಾಗಲ್ಲಿ ಪಟ್ ಅಂತ ಹಾಕೊಳ್ಳೋದು ನಾನು ಈ 2 ಪ್ರಾಡಕ್ಟು. ಫಸ್ಟ್ ಬಂದು ಡಿಕನ್ಸ್ಟ್ರಕ್ಟ್ ಅವರ SPF 30 ಇರುವಂಥ ಬ್ರೈಟ್ನಿಂಗ್ ಲಿಪ್ ಬಾಮ್. ಒಂದು SPF ಇದೆ, ಇನ್ನೊಂದು ತುಟಿನ ಬ್ರೈಟ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಎರಡನೇದು ವಿಶ್ ಕೇರ್ ಅವರ ಸೆರಾಮೈಡ್ ಲಿಪ್ ಬಾಮ್. ಸೊ ಮೋಸ್ಟ್ಲಿ ದಿಸ್ ಇಸ್ ಹೌ ದ ಸ್ಕಿನ್ ಕೇರ್ ಲುಕ್ಸ್ ಲೈಕ್. ಇದೇ ಥರ ನನ್ನ ಸ್ಕಿನ್ ಕೇರ್ ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಡೇ ಇರುತ್ತೆ. ಇದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ಸ್ಮಾಲ್ ಟಿಪ್ ಹೇಳ್ತೀನಿ. ಸ್ಕಿನ್ ಕೇರ್ ಮಾಡಿದ್ರು ಮಾಡಿಲ್ಲ ಅಂತಂತಂದ್ರು ಹಾರ್ಮೋನ್ಸಿಂದ ಏನೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಮುಖದಲ್ಲಿ ಪಿಂಪಲ್ಸ್ ಬರೋದು ಹೋಗೋದು ಎಲ್ಲ ಆಗ್ತಾ ಇರುತ್ತೆ. ಸೊ ಇವತ್ತು ನನಗೆ ಇಲ್ಲೊಂದು ಪಿಂಪಲ್ ಇದೆ, ನಿಮ್ಗೆ ನೋಡ್ತಾ ಇರ್ಬೋದು. ಈ ಪಿಂಪಲ್ನ ಹಾಗೆ ಬಿಟ್ಬಿಟ್ರೆ ಕೈಯಲ್ಲಿ ಚಿವುಟೋದಾಗಿರ್ಬೋದು ಅಥವಾ ಧೂಳಿಂದ ಅದು ಅಗ್ರವೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕವರ್ ಅಪ್ ಮಾಡ್ಬೋದು. ಇದಕ್ಕೆ ನಾನು ರೆಕಮೆಂಡ್ ಮಾಡೋ ಪ್ರಾಡಕ್ಟ್ಸ್ ಬಂದು ಡರ್ಮಾಕೋ ಅವರ ಪಿಂಪಲ್ ಪ್ಯಾಚ್ ಬರುತ್ತೆ. ನೀವು ಅಕಸ್ಮಾತ್ ಮೇಕಪ್ ಹಾಕ್ತೀರಾ ಅಂತಂದರೆ ಇದನ್ನು ಕೂಡ ಸ್ಟಿಕ್ ಮಾಡಿ ಅದ್ರ ಮೇಲೆ ನೀವು ಮೇಕಪ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಿಮ್ಮ ಪಿಂಪಲ್ ಅಗ್ರವೇಟ್ ಆಗೋದಿಲ್ಲ. ಇದ್ರದ್ದು ಬೆನಿಫಿಟ್ಸ್ ಏನಂತಂದರೆ ಪಿಂಪಲ್ನ ಬೇಗ ಒಣಗಕ್ಕೆ ಕೊಡುತ್ತೆ, ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಬಿಟ್ಟರೆ ಇನ್ನೊಂದು ರೆಕಮೆಂಡೇಶನ್ ಬಂದು ಮೆಡಿಕಲ್ ಶಾಪಲ್ಲಿ ನಿಮಗೆ ಸಿಬೋಜೆಲ್ ಅಂತ ಒಂದು ಪ್ರಾಡಕ್ಟ್ ಸಿಗುತ್ತೆ. ದಿಸ್ ಇಸ್ ವೆರಿ ಅಫೋರ್ಡಬಲ್. ಇದರಲ್ಲೂ ಕೂಡ ಸ್ಯಾಲಿಸಿಲಿಕ್ ಆಸಿಡ್ ಆ್ಯಂಡ್ ನಿಕೋಟಿನಮೈಡ್ ಜೆಲ್ ಇರುತ್ತೆ. ಇದು ಕೂಡ ನಿಮ್ಮ ಪಿಂಪಲ್ನ ಬೇಗ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಬಿಟ್ಟರೆ ಆ್ಯಸ್ ಎ ಹೋಮಿಯೋಪತಿ ಡಾಕ್ಟರ್ ನಾನು ರೆಕಮೆಂಡ್ ಮಾಡೋದು ಕ್ಯಾಲೆಂಡುಲಾ ಆಯಿಂಟ್ಮೆಂಟ್. ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ನಿಮ್ಮ ಪಿಂಪಲ್ ದೊಡ್ಡದು ಆಗೋಕ್ಕೆ ಕೊಡೋದಿಲ್ಲ. ಈ ಕ್ಯಾಲೆಂಡುಲಾ ಆಯಿಂಟ್ಮೆಂಟ್ನ ಅದರ್ವೈಸ್ ಕೂಡ ನೀವು ಮನೇಲಿ ಇಟ್ಕೊಳ್ಳಿ. ಬಿಕಾಸ್ ಬಿದ್ದೋದ್ರಿ, ಒಂದು ಗಾಯ ಆಯಿತು ಅಥವಾ ಕಟ್ಸ್ ಆಯಿತು, ಏನೋ ಒಂದು ಇಂಜುರಿ ಆಯಿತು, ಮಕ್ಕಳಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಇಟ್ ಆಲ್ಸೋ ವರ್ಕ್ಸ್ ಆಸ್ ಆಂಟಿಸೆಪ್ಟಿಕ್ ಕ್ರೀಮ್. ಈಗ ಎಲ್ಲ ಸ್ಟೆಪ್ಸು ಮುಗೀತು. ದಿಸ್ ಇಸ್ ಹೌ ಯೂಶಲಿ ಅ ಸ್ಕಿನ್ ಕೇರ್ ಲುಕ್ಸ್ ಲೈಕ್. ಈಗ ಇದ್ರ ಜೊತೆಗೆ ಇನ್ನೊಂದಷ್ಟು ಕ್ವೆಶನ್ಸ್ನ ಆನ್ಸರ್ ಮಾಡಿಬಿಡ್ತೀನಿ. ಸ್ಕಿನ್ ಕೇರ್ ಮಾಡೋದು ನಾವು ವೈಟ್ಗೆ ಆಗೋದಕ್ಕಲ್ಲ, ವೈಟ್ ಆಗೋದಕ್ಕೆ ಅಂತಲೇ ಯಾವುದೂ ಪ್ರಾಡಕ್ಟ್ಸ್ ಇಲ್ಲ. ಅದ್ರ ಜೊತೆಗೆ ಅಕಸ್ಮಾತ್ ಏನಾದರೂ ಸ್ಟೀರಾಯ್ಡ್ಸ್ ಯೂಸ್ ಮಾಡಿ ನೀವು ವೈಟ್ ಆಗ್ತೀನಿ ಅಂತಂದರೆ ಅದರದ್ದು ಅಡ್ವರ್ಸ್ ಎಫೆಕ್ಟ್ಸು ತುಂಬ ಇರುತ್ತೆ, ವೇರ್ ಯು ಕಾಂಟ್ ಇವನ್ ಹೀಲ್ ಯುವರ್ ಸ್ಕಿನ್ ಲೇಟರ್. ಓಕೆನಾ? ಇದ್ರ ಜೊತೆಗೆ ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ, ಅಲ್ಲಿ ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ಇಟ್. ವಿಡಿಯೋ ಇಲ್ಲಿಗೆ ನಾನು ವೈಂಡ್ ಅಪ್ ಮಾಡ್ತೀನಿ. ಲೆಟ್ ಮಿ ನೋ ಹೌ ದಿಸ್ ವಿಡಿಯೋ ಟರ್ನ್ ಔಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ, ಯಾಕೆ ಇಷ್ಟ ಆಯಿತು, ಹಾಗೆ ನನ್ನ ಪ್ರಾಡಕ್ಟ್ ರೆಕಮೆಂಡೇಶನ್ಸ್ ನಿಮಗೆ ಅರ್ಥ ಆಯ್ತಾ, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಬೇಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಸೆಲ್ಫ್, ಬಾಯ್.